ಸ್ಲೈಸ್ಡ್ ಆನಿಯನು 200 ಗ್ರಾಮ್ಸು, 50 ಗ್ರಾಮ್ ಶುಂಠಿ, 75 ಗ್ರಾಮ್ ಬೆಳ್ಳುಳ್ಳಿ, ಒಂದು ಕೈ ಹಿಡಿಯಷ್ಟು ಕೊತ್ತಂಬರಿ ಪುದೀನ, ಒಂದು ಅರ್ಧ ಲೆಮನ್ನು, 100 ಗ್ರಾಮಷ್ಟು ಕರ್ಡು ಮೊಸರು, 200 ಗ್ರಾಮು ಟೊಮೆಟೊ, ಒಂದು 4-5 ಹಸಿಮೆಣಸಿನ್ಕಾಯಿ, ಒಂದು 100 ಗ್ರಾಮಷ್ಟು ಆಯಿಲು 100 ml. ಇದು ಬಿರಿಯಾನಿ ಮಸಾಲ, ಒಂದು 2-3 ಏಲಕ್ಕಿ, ಚಕ್ಕೆ, ಲವಂಗ, ಸೋಂಪು, ಮರಾಠಿ ಮೊಗ್ಗು ಮತ್ತು ಬೇ ಲೀಫು. ಸೊ ಎಲ್ಲ ಬೇಕಾಗಿರೋ ಐಟಮ್ಸ್ ರೆಡಿ ಇದೆ. ಸೊ ಇದರಲ್ಲಿ ಒಂದು 15 ಗ್ರಾಮಷ್ಟು ಸಾಲ್ಟು, ಒಂದು 5 ಗ್ರಾಮಷ್ಟು ಚಿಲ್ಲಿ ಪುಡಿ, ಎಲ್ಲ ಒಂದೊಂದು ಟೇಬಲ್ ಸ್ಪೂನು ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಸಾಲ್ಟು, ಚಿಲ್ಲಿ ಪುಡಿ, ಗರಂ ಮಸಾಲ, ಬಿರಿಯಾನಿ ಮಸಾಲ ಎಲ್ಲ ಒಂದೊಂದು ಟೇಬಲ್ ಸ್ಪೂನ್ ಹಾಕಿಟ್ಟಿದ್ದೀವಿ. ಸೊ ನೆಕ್ಸ್ಟು ನಾವು ಕುಕ್ಕಿಂಗ್ ಪ್ರಾಸೆಸ್ಗೆ ಹೋಗೋಣ ಬನ್ನಿ. ಇದು ನೋಡಿ, ಒಂದು ಅರ್ಧ kg ಬಿರಿಯಾನಿ ಮಾಡೋ ಅಷ್ಟು ದೊಡ್ಡ ಪಾತ್ರೆ. ಸೊ ಪಾತ್ರೆಗೆ ಫಸ್ಟು ನಾವು ಆಯಿಲ್ ಹಾಕ್ಕೊತಾ ಇದ್ದೀವಿ. 100 ml ಆಯಿಲು. ಆಯಿಲ್ ಹಾಕಿದ್ಮೇಲೆ ಕಟ್ ಮಾಡಿರೋ ಆನಿಯನು, ಬಿರಿಯಾನಿ ಮಸಾಲೆ ಎಲ್ಲ ಹಾಕಬೇಕು. ಹಸಿಮೆಣಸಿನ್ಕಾಯಿ, ಎಲ್ಲ ನಾನೇ ಈ ಪೋರ್ಷನಲ್ಲಿ ತೆಗಿಬೇಕು. ಆನಿಯನ್ ಬ್ರೌನ್ ಆದಮೇಲೆ ನಾವು ಇಟ್ಟಿರೋ ಸಾಲ್ಟು, ಚಿಲ್ಲಿ ಪುಡಿ, ಗರಂ ಮಸಾಲ ಎಲ್ಲ ಹಾಕ್ಬಿಟ್ಟು ಒಂದು 5 ಸೆಕೆಂಡ್ ಹಂಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಳೋಣ. ಕೊತ್ತಂಬರಿ ಪುದೀನ ಹಾಕ್ಕೊಳ್ಳಿ. ಇನ್ನೂರು ಗ್ರಾಮಷ್ಟು ಟೊಮೆಟೊ, 100 ಗ್ರಾಮಷ್ಟು ಮೊಸರು, ನಿಮಿಷ ಬೆಂದಾದ್ಮೇಲೆ ಈ ಥರ ಸ್ವಲ್ಪ ಲೈಟಾಗಿ ಎಣ್ಣೆ ಬಿಟ್ಕೊಂಡು ಬರ್ತದೆ. ಚೆನ್ನಾಗಿ ಟೊಮೆಟೊ ಎಲ್ಲ ಇದಾಗಬೇಕು, ಮಸಿಬೇಕು. ಈಗ ಚಿಕನ್ನು ಒಂದು ಅರ್ಧ kg ಅಷ್ಟು ಬ್ರೆಸ್ಟ್ ಪೀಸು, ಬೋನ್ ಪೀಸು ಎಲ್ಲ ಹಾಕ್ತಾಯಿದ್ದೀವಿ. $60 ಗ್ರಾಮ್ ಪೀಸು, ಒಂದು ½ kg.
ಒಂದು 200 ಗ್ರಾಮ್ ಅಷ್ಟು 200 ml ಅಷ್ಟು ನೀರು ಹಾಕ್ಕೊಳ್ಳಿ. ಒಂದು 10 ಮಿನಿಟ್ಸ್ಗೆ ಚಿಕನ್ನ ಬಾಯ್ಲ್ ಮಾಡೋಕ್ಕೆ ಬಿಟ್ಬಿಡಿ. ಚೆನ್ನಾಗಿ ಚಿಕನ್ ಬಾಯ್ಲ್ ಆಗಬೇಕು ಒಂದು 10 ಮಿನಿಟ್ಸ್ಗೆ. ಮಸಾಲ ಪ್ಲೇಟ್ ತೆಗೆಯುವಾಗ ಹೀಗೆ ತೆಗಿಬೇಕು. ನಾವೇನಾದರೂ ಸ್ಟ್ರೈಟಾಗಿ ಮೇಲೆ ಎತ್ತಿದ್ರೆ ಹವೆ ಕೈಗೆ ಹೊಡೆದ್ಬಿಡುತ್ತೆ. ಸೊ ಚಿಕನ್ ಒಂದು 10 ನಿಮಿಷ ಬೇಯಕ್ಕಿಟ್ಟಿದ್ರಿ. ಸೊ ಚಿಕನ್ನು 10 ಮಿನಿಟ್ಸ್ ಬೆಂದಿದೆ. ಸೊ ರೈಸ್ ಬಾಯ್ಲ್ ಆಗೋಷ್ಟರಲ್ಲಿ ಚಿಕನ್ನು ಕರೆಕ್ಟಾಗಿ ಈಕ್ವಲಾಗಿ ಬೆಂದಿರುತ್ತೆ. ಚೆನ್ನಾಗಿ ಎಣ್ಣೆ ಬಿಟ್ಕೊಂಬಂದಿದೆ. ಯಾವುದೇ ಥರ ಕಲರು, ಟೇಸ್ಟ್, ಉಪ್ಪು ಮಿಕ್ಸ್ ಮಾಡಿಲ್ಲ. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬರುತ್ತಂತ. ನ್ಯಾಚುರಲಾಗಿ ಒಂದು ತಮಿಳ್ನಾಡು ನಾಟಿ ಸ್ಟೈಲಲ್ಲಿ ಚೆನ್ನಾಗಿರುತ್ತೆ ಬಿರಿಯಾನಿ ಇದು. ಇನ್ನೊಂದು ಕಡೆ ಒಂದು 1 ಲೀಟ್ರಷ್ಟು ನೀರು ಬಿಸಿಗಿಟ್ಟಿದ್ದೀವಿ ರೈಸ್ ಬಾಯ್ಲ್ ಮಾಡ್ಕೊಳ್ಳೋಕ್ಕೆ. ಅದರಲ್ಲಿ ಸ್ವಲ್ಪ ಕೊತ್ತಂಬರಿನೂ ಪುದೀನ ಹಾಕ್ಕೊಳ್ಳಿ, ಫ್ಲೇವರ್ ಕೊಡುತ್ತೆ. ಅರ್ಧ ಲೆಮನ್ನು ಸ್ಕ್ವೀಸ್ ಮಾಡಿ. ನೀರು ಬಾಯ್ಲ್ ಆಗ್ತಿದೆ. ಸೊ ಇವಾಗ ಅಕ್ಕಿ ಬಾಯ್ಲ್ ಮಾಡುವ ಟೈಮು. ಸೊ ನೀರು ಬಾಯ್ಲ್ ಆಗ್ತಿರೋವಾಗ ರೈಸ್ನ ಹಾಕಬೇಕು. ಒಂದು 5ರಿಂದ 6 ನಿಮಿಷ ರೈಸ್ನ ಬಾಯ್ಲ್ ಮಾಡೋಕ್ಕೆ ಬಿಡಿ. ಒಂದು 70% ಅಷ್ಟು ಅಕ್ಕಿ ಬೆಂದರೆ ಸಾಕು. ಯಾಕಂದರೆ ದಮ್ಮಲ್ಲಿ ಹಾಕಬೇಕು. ಒಂದು 70ರಿಂದ 80% ಅಕ್ಕಿ ಬೆಂದರೆ ಸಾಕು. ಚಿಕನು ಬೆಂದಾಯಿತು. ಸೊ ರೈಸ್ ಕೂಡ ಒಂದು 70%ಗೆ ಬೆಂದಿದೆ. ಸೊ ಈಗ ದಮ್ ಹಾಕೋ ಸಮಯ. ಈ ಥರ ಫಿಲ್ಟ್ರ್ ಮಾಡಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು. ನೀರೇನಾದರೂ ನಿಮಗೆ ಮಸಾಲದಲ್ಲಿ ಕಮ್ಮಿ ಆದರೆ ಇದೇ ನೀರನ್ನ ನೀವು ಈಕ್ವಲಾಗಿ ಯೂಸ್ ಮಾಡ್ಕೋಬೋದು. ಅದೇ ನೀರನ್ನ ಮೇಲೆ ಸಾಕಷ್ಟು ಎಷ್ಟು ಲೆವೆಲ್ಗೆ ಬೇಕೋ ಅಷ್ಟಿಗೆ ಹಾಕ್ಕೋಬೋದು ಕಮ್ಮಿ ಆದರೆ. ರೈಸ್ನ ಎಲ್ಲ ಕಡೆ ಈಕ್ವಲಾಗಿ ಸ್ಪ್ರೆಡ್ ಮಾಡಿ. ಸ್ವಲ್ಪ ಕಮ್ಮಿ ಇದೆ. ಸೊ ಎಲ್ಲ ಕಡೆಯೂ ಹಿಂಗೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಮೇಲೆ ನಿಮ್ಗೆ ಆ ನೀರು ಕಾಣಿಸ್ಬೇಕು. ಸೆಂಟ್ರಲ್ಲಿ ಇದು ಮಾಡಿ. ಸೊ ಲೋ ಫ್ಲೇಮಲ್ಲಿಟ್ಟು ಮೇಲೆ ಪ್ಲೇಟ್ ಇಕ್ಕಿ
ಹೈ ಫ್ಲೇಮಲ್ಲಿ ಒಂದು 5 ಮಿನಿಟ್ಸ್ ಹೈ ಫ್ಲೇಮು. ಮೇಲೇನಾದರೂ ವೆಯ್ಟ್ ಇಟ್ಬಿಡ್ರಿ. 5 ಮಿನಿಟ್ಸ್ ಆದಮೇಲೆ ನಿಮಗೆ ಈ ಥರ ಸೈಡಲ್ಲಿ ಹೊಗೆ ಬರ್ತಿರುತ್ತೆ. ಹೈ ಫ್ಲೇಮಲ್ಲಿ ಈ ಥರ ಸ್ಮೋಕ್ ಬಂದಾಗ ನೀವು ಲೋ ಫ್ಲೇಮಲ್ಲಿ ಒಂದು 10 ಮಿನಿಟ್ಸ್ ಬಿಡಬೇಕಾಗತ್ತೆ. ಫ್ಲೇಮ್ ಕಮ್ಮಿ ಮಾಡಿಬಿಟ್ಟು ಒಂದು 10 ಮಿನಿಟ್ಸ್ ಲೋ ಫ್ಲೇಮಲ್ಲಿ ದಮ್ ಬಿಟ್ಬಿಡಿ. ನೋಡಿ ಚೆನ್ನಾಗಿ ದಮ್ ಆಗಿದೆ. ಸೊ ಇವಾಗ ತುಪ್ಪ ಹಾಕ್ತಾಯಿದ್ದೀವಿ. ತುಪ್ಪ ಹಾಕಿದ್ಮೇಲೆ ಒಂದು 5 ನಿಮಿಷ ದಮ್ ಬಿಡೋಣ. ಒಂದು ಅರ್ಧ kg ಚಿಕನ್ ಫ್ರೈ ಮಾಡ್ತಾಯಿದ್ದೀವಿ, ಬಿರಿಯಾನಿ ಕಾಂಬಿನೇಷನು. ಸೊ ಬಿರಿಯಾನಿ ದಮ್ ಹಾಕಿದೆ, ಇನ್ನೂ ಒಂದು 5 ನಿಮಿಷ ದಮ್ ಹಾಕಬೇಕು. ಸೊ ಒಂದು 50 ml ಆಯಿಲು, ಒಂದು ದೊಡ್ಡ ಈರುಳ್ಳಿ, ಸ್ವಲ್ಪ ಕರಿಬೇಪಾಕು, ಸ್ವಲ್ಪ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಆನಿಯನ್ನು. ಜೊತೆಗೆ ಸ್ವಲ್ಪ ಸೋಂಪು, ಕಸ್ತೂರಿ ಮೆಥಿ, ಸ್ವಲ್ಪ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಸೊ ಆನಿಯನ್ ಚೆನ್ನಾಗಿ ಬ್ರೌನ್ ಆಗಿ ಬಂತು. ಒಂದು 4 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು 2 ಟೇಬಲ್ ಸ್ಪೂನು. ವಾಶ್ ಮಾಡಿಕ್ಕಿರೋ ಚಿಕನ್ನು 1/2 kg. ಚಿಲ್ಲಿ ಪೌಡರು ಟೇಸ್ಟಿಗೆ ತಕ್ಕದಾಗೆ ಜಾಸ್ತಿ, ಧನಿಯಾ ಪುಡಿ, ಈಗ ಕಲರ್ ಚೇಂಜ್ ಆಯಿತು. ಚಿಕನ್ ಮಸಾಲ, ಚಿಲ್ಲಿ ಪುಡಿ, ಧನಿಯಾ ಪುಡಿ 3 ಹಾಕಿದ್ದೀವಿ. ನೀವು ಚಿಲ್ಲಿ ಪುಡಿ ಒಂದು ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ, ಧನಿಯಾ ಪುಡಿ ಒಂದು 2 ಟೇಬಲ್ ಸ್ಪೂನ್ ಹಾಕ್ಕೋಬೇಕು, ಚಿಕನ್ ಮಸಾಲ 1 ಟೇಬಲ್ ಸ್ಪೂನ್ ಹಾಕ್ಕೋಬೇಕು ಅರ್ಧ kgಗೆ. ನೀರು ಇಂಬುರ್ಕೊಂತದೆ ನಿಮಗೆ, ಬೇಯ್ತಾ ನೀರು ಕಮ್ಮಿ ಡ್ರೈ ಆಗ್ಬಿಡುತ್ತೆ. ಹಂಗೆ ಬಿರಿಯಾನಿಗೆ ಸ್ವಲ್ಪ ಗ್ರೇವಿ ಟೈಪ್ ಇದ್ದರೂ ಆಗುತ್ತೆ, ಮಸಾಲ ಟೈಪ್ ಇದ್ದರೂ ಆಗುತ್ತೆ. ಸೊ ಚಿಕನ್ ಬಿರಿಯಾನಿ ವಿತ್ ಚಿಕನ್ ಫ್ರೈ ನೋಡಿ, ಫುಲ್ ಕಲರ್ ಚೇಂಜ್ ಆಯಿತು. ಆವಾಗಲೇ ಒಂಥರ ಕ್ರೀಮಿ ಟೈಪ್ ಇತ್ತು, ಈಗ ಒಂದು ರೆಡ್ಡಿನ್ ಕಲರ್ ಫಾರ್ಮ್ಗೆ ಬಂತು ಚಿಲ್ಲಿ ಪುಡಿ ಹಾಕಿದ್ಮೇಲೆ. ಸೊ ಹಾಗೆ ನೋಡಿ, ಗ್ರೇವಿ ನಿಮಗೆ ಒಂಥರ ಲಿಕ್ವಿಡ್ ಫಾರ್ಮ್ ಇಲ್ಲದೆ ನಿಧಾನಕ್ಕೆ ಗಟ್ಟಿ ಆಗ್ತಿದೆ. ಸೊ ಇದು ಬಿರಿಯಾನಿ ಜೊತೆಗೆ ಒಂದು ಒಳ್ಳೆ ಕಾಂಬಿನೇಷನು, ಸೂಪರಾಗಿರುತ್ತೆ. ನೀವು ಟ್ರೈ ಮಾಡಿ. ಫೈನಲಿ ನಿಮಗೆ ಚಿಕನ್ ಫ್ರೈ ಹೀಗಿರುತ್ತೆ.
ಅಲ್ಲಿ 20 ನಿಮಿಷ ದಮ್ ಆಯಿತು. ಸೊ ಇದು ಆಫ್ ಮಾಡೋ ಸಮಯ. ನೀವು ನೋಡ್ಬೋದು ಸೈಡಿಂದ ಈ ಥರ ಸ್ಮೋಕ್ ಬರ್ತಾ ಇರುತ್ತೆ. ಸೊ ದಮ್ ಆಗಿದೆ, ಆಫ್ ಮಾಡಿಬಿಟ್ಟೆ. ಸೊ ಚಿಕನ್ ಫ್ರೈನೂ ರೆಡಿ, ಇನ್ನೊಂದು 2 ನಿಮಿಷ ಬಾಯ್ಲ್ ಆದರೆ. ಸೊ ಇವತ್ತು ಹೊಸ ವರ್ಷ ಸ್ಪೆಷಲ್ಲು. ನಮ್ಮ ಹುಡುಗ ಟೇಸ್ಟ್ ಮಾಡ್ತಾವನೆ, ಹೇಗಿದೆ? ಚೆನ್ನಾಗಿದೆ. ಸೊ ಹೊಸ ವರ್ಷದ ಸ್ಪೆಷಲ್ಲು ಚಿಕನ್ ಬಿರಿಯಾನಿ, ನಾಟಿ ಸ್ಟೈಲು, ತಮಿಳ್ನಾಡು ಸ್ಟೈಲ್ನಲ್ಲಿ, ಹಾಗೆ ಒಂದು ಒಳ್ಳೆ ಚಿಕನ್ ಫ್ರೈ. ಸೊ ನಿಮಗೂ ಹಾಗೂ ನಿಮ್ಮ ಕುಟುಂಬದವರಿಗೆ ಹೊಸ ವರ್ಷದ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. ವಿಶ್ ಮಾಡಮ್ಮ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. ಸೇ ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ಗೈಸ್. ನೀವು ಕೂಡ ಟ್ರೈ ಮಾಡಿ ನೋಡಿ. ನಿಮ್ಮ ಸಮಯ ಕೊಟ್ಟು ಈ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದ. ಟೇಸ್ಟ್ ಮಾಡಿಬಿಟ್ಟು ಹೆಚ್ಚಿನ ವೀಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿಬಿಟ್ಟು ಟೇಸ್ಟ್ ಹೇಗಿತ್ತಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೂ ಬ್ಯಾಚುಲರ್ಸ್ ಎಷ್ಟೋ ಜನಗೆ ಅಡುಗೆ ಬರಲ್ಲ. ಸೊ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು, ಧನ್ಯವಾದ. ಬಿರಿಯಾನಿ ದಮ್ ತೆಗಿತಾ ಇದ್ದೀವಿ. ಹೇಗೆ ಬಂದಿದೆ ನೋಡೋಣ. ನೋಡಿ, ನ್ಯಾಚುರಲ್ ಕಲರ್, ಯಾವುದೇ ಥರ ಕಲರ್ ಹಾಕಿಲ್ಲ. ಎಷ್ಟು ಚೆನ್ನಾಗಿ ಬಂದಿದೆ, ಸೂಪರಾಗಿ. ಒಂದು ತಮಿಳ್ನಾಡು ನಾಟಿ ಸ್ಟೈಲ್ ಬಿರಿಯಾನಿ ಅನ್ಬೋದು. ಒಂಥರ ಡಿಫ್ರೆಂಟ್ ಸ್ಟೈಲ್, ಚೆನ್ನಾಗಿರುತ್ತೆ. ಇದು ನೀವು ಟ್ರೈ ಮಾಡಿ. ಕೊಡು. ಅರೋಮಾ ಅಂತೂ ತುಂಬ ಚೆನ್ನಾಗಿದೆ. ತುಂಬ ಒಳ್ಳೆ ಫ್ಲೇವರ್ ಬಂದಿದೆ, ಸಖತ್ತಾಗಿ ಅರೋಮಾ. ನೋಡಿ ಪೀಸೆಲ್ಲ ಹೇಗೆ, ಒಂದು ಚೂರು ಕೂಡ ಪೀಸ್ ಹೊಡೆದಿಲ್ಲ. ಕ್ಲೀನಾಗಿ ಚೆನ್ನಾಗಿ ಜ್ಯೂಸಿಯಾಗಿದೆ. ಸೊ ನೋಡೋಣ ಟೇಸ್ಟು. ಇದ್ರ ಜೊತೆಗೆ ಚಿಕನ್ ಫ್ರೈ, ಒಂದು 2-3 ಪೀಸ್ ಹಾಕ್ಕೊಂಡು, ಹಾಗೆ ಬಿರಿಯಾನಿಗೆ ರೈತಾ ಇಲ್ಲಾಂದರೆ ಸರಿ ಬರಲ್ಲ. ಬಿರಿಯಾನಿಗೆ ಒಂದು ಒಳ್ಳೆ ಫ್ರೆಂಡ್ಶಿಪ್ಪು ರೈತಾ. ಸೊ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ ಹೇಳ್ತೀನಿ. ಫಸ್ಟು ನನ್ನ ಮಗನಿಗೆ ಟೇಸ್ಟ್ ಮಾಡೋಕ್ಕೆ ಕೊಡ್ತೀನಿ. ಹಾಗೆ ಲೆಗ್ ಪೀಸು ಎಷ್ಟು ಚೆನ್ನಾಗಿ ಬೆಂದಿದೆ, ಬಿಸಿ ಇದೆ. ವಿಂಗ್ ಪೀಸು. ಸೊ ಫಸ್ಟು ನನ್ನ ಮಗನಿಗೆ ಟೇಸ್ಟ್ ಮಾಡೋಕ್ಕೆ ಕೊಡ್ತೀನಿ. ಹ್ಯಾಪಿ ನ್ಯೂ ಇಯರ್ ಮಗನೇ. ಥ್ಯಾಂಕ್ ಯು. ಚೆನ್ನಾಗಿದೆ. ಎಲ್ಲ ಮಸಾಲ, ಸಾಲ್ಟು, ಚಿಲ್ಲಿ ಪೌಡರು ಎಲ್ಲ ಕರೆಕ್ಟಾಗಿದೆ. ಒಳ್ಳೆ ಪರ್ಫೆಕ್ಟ್ ಟೇಸ್ಟ್ ಬಂದಿದೆ, ಸೂಪರಾಗಿದೆ. ಒಂಥರ ಹೋಟೆಲ್ ಸ್ಟೈಲ್ ಥರನೇ ಬಂದಿದೆ, ಚೆನ್ನಾಗಿ. ಇದು ಚಿಕನ್ ಫ್ರೈ. ಚಿಕನ್ ಫ್ರೈ ಅಂತೂ ಸೂಪರಾಗಿದೆ ರೈಸ್ ಜೊತೆಗೆ. ಥ್ಯಾಂಕ್ ಯು.